ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಇಲ್ಲದೆ ಇದರಿಂದ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಸೋಮವಾರ ಮತ್ತು ಶುಕ್ರವಾರ ಶನಿವಾರ ಬಂದರೆ ಬೆಳಿಗ್ಗೆನೇ ಫಸ್ಟ್ ಸ್ನಾನ ಮಾಡಿಕೊಂಡು ಪೂಜೆ ಕೆಲಸ ಮುಗಿಸಿ ನಂತರ ಅಡುಗೆ ಮನೆಗೆ ಬರ್ತೀನಿ. ಆದರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10:30 ತನಕನೂ ಸಹ ಸ್ವಲ್ಪನೂ ಬಿಡುವಿಲ್ಲದೆ ಇರೋಷ್ಟು ಕೆಲಸ ಇತ್ತು. ಹಾಗಾಗಿ ಇನ್ನು ತಿಂಡಿ ಎಲ್ಲ ಲೇಟಾಗಿಬಿಡುತ್ತೆ ಅಂತ ಅಡುಗೆ ಮನೆಗೆ ಬಂದು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಕಾಫಿ ಬೀಜ ಇತ್ತು, ಅದರಿಂದ ಫ್ರೆಶ್ ಆಗಿ ಹುರಿದು ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲು ಕಾಫಿ ಬೀಜನ ಚೆನ್ನಾಗಿ ಹುರಿದು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು. ಹುರಿದಾದ್ಮೇಲೆ ಇದನ್ನು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನ್ ಪೌಡ್ರಾಗಿ ಮಾಡ್ಕೊಳ್ಳೋದು. ಇದರಿಂದ ಫಿಲ್ಟ್ರ್ ಕಾಫಿನೂ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಅದನ್ನು ಮಾಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಹಾಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಚಿಕೋರಿ ಅದೆಲ್ಲ ಏನೂ ಹಾಕಿಲ್ಲ, ಜಸ್ಟ್ ಕಾಫಿ ಪೌಡರ್ನ ಹಾಕಿದಷ್ಟೇ. ಇದ್ರದ್ದು ಅರೋಮ ಎಲ್ಲ ಮನೆ ತುಂಬ ಹರಡ್ಕೊಂಡಿತ್ತು, ತುಂಬಾ ಟೇಸ್ಟ್ ಮಾತ್ರ ಚೆನ್ನಾಗಾಗಿತ್ತು. ನಾನು ಯಾವಾಗಲೂ ಕಾಫಿ ಟೀನ ಕುಡಿಯೋಲ್ಲ, ಬಟ್ ಇದ್ರದ್ದು ಅರೋಮ ನೋಡಿಕೊಂಡು ನಾನು ಸಹ ಒಂದು ಲೋಟ ಕಾಫಿನ ಮಾಡ್ಕೊಂಡು ಕುಡಿದೆ, ಅಷ್ಟು ಚೆನ್ನಾಗಿತ್ತು. ಜೊತೆಗೆ ನಾವು ಈ ರೀತಿ ಮನೇಲೇ ಕಾಫಿ ಬೀಜ ತಂದು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಂದರೆ ಈಗ ಕಾಫಿ ಎಲ್ಲ ಕುಡಿಬಾರ್ದು ಅಂತ ಹೇಳ್ತಾರಲ್ವ, ಯಾಕೆ ಅಂದರೆ ಕಾಫಿ ಪುಡಿನ ಕಡಿಮೆ ಹಾಕಿ ಚಿಕೋರಿ ಮತ್ತು ಬೇರೆನೆಲ್ಲ ಹೆಚ್ಚಾಗಿ ಮಿಕ್ಸ್ ಮಾಡ್ತಾರೆ ಅಂತ ಆ ರೀತಿ ಹೇಳ್ತಾರೆ. ಬಟ್ ಈ ರೀತಿ ಫ್ರೆಶ್ ಆಗಿ ಮನೇಲೇ ಮಾಡಿರೋಂತಹ ಕಾಫಿನ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇನ್ನು ಹಿಂದಿನ ದಿನವೇ ರಾಗಿ ಮಸಾಲೆ ದೋಸೆ ಮಾಡೋಣ ಅಂತ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ. ಹಿಟ್ಟು ಸಹ ಚೆನ್ನಾಗಿ ಹುಳಿ ಬಂದಿದೆ. ಇದ್ರ ಜೊತೆಗೆ ಸೇಮ್ ಮಸಾಲೆ ದೋಸೆ ಥರನೇ ಆಲೂಗೆಡ್ಡೆ ಪಲ್ಯ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ಗೆ ಆಲೂಗೆಡ್ಡೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಮಸಾಲೆ ದೋಸೆ ಎಲ್ಲ ತಿಂದರೆ ಯಾವ ಥರ ಟೆಕ್ಸ್ಚರ್ ಟೇಸ್ಟ್ ಇರುತ್ತೆ, ರಾಗಿ ಮಸಾಲೆ ದೋಸೆನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇನ್ನು ಆಲೂಗೆಡ್ಡೆ ಪಲ್ಯಕ್ಕೆ ಬೇಕಾಗಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡಿಕೊಂಡು ಈ ರೀತಿ ಅಡುಗೆಗಳನ್ನ ಮಾಡ್ತೀವಿ ಅಂತ ಅಂದರೆ 10 ನಿಮಿಷಕ್ಕಾಗೋ ಅಡುಗೆ ಏನಿಲ್ಲ ಅಂದರೂ ಒಂದು 25ರಿಂದ 30 ನಿಮಿಷ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಬೆಳಗ್ಗೆ ಹೊತ್ತು ವ್ಲಾಗ್ನ ಮಾಡಲ್ಲ. ಬಟ್ ಇವತ್ತು ರಾಗಿ ದೋಸೆ ಮಾಡ್ತಿದ್ದರಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ರುಬ್ಕೊಳ್ಳೋದಷ್ಟೇ. ಇನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಆ್ಯಸ್ ಯೂಶ್ವಲ್ ನೀವೆಲ್ಲ ಸೇಮ್ ಹೇಗೆ ಮಾಡ್ತೀರಾ ನಾನು ಸಹ ಅದೇ ರೀತಿ ಮಾಡ್ತೀನಿ. ಅದಕ್ಕೋಸ್ಕರ ತುಂಬ ನಿಧಾನವಾಗಿ ಜಾಸ್ತಿ ಸಮಯ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ. ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮ್ಯಾಶ್ ಮಾಡಿಟ್ಟಿದ್ದಂತಹ ಆಲೂಗೆಡ್ಡೆ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತೀನಿ. ಆಲೂಗೆಡ್ಡೆ ಪಲ್ಯಗೆ ಸ್ವಲ್ಪ ಲೈಟಾಗಿ ನಿಂಬೆಹಣ್ಣಿನ ರಸ ಸೇರಿಸೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇನ್ನು ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ಈಗ ದೋಸೆ ಹಾಕ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಾಸ್ಟ್ ಐರನ್ ತವ ಬಳಸಿರೋದ್ರಿಂದ ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನ ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ತವ ಆದರೆ ನೀವು ಡೈರೆಕ್ಟಾಗಿ ಹಾಗೇ ದೋಸೆ ಹಾಕ್ಕೋಬೋದು. ಸೇಮ್ ನಾವು ಅಕ್ಕಿಯಿಂದ ಮಾಡಿರೋ ಮಸಾಲೆ ದೋಸೆನೆಲ್ಲ ಯಾವ ಥರ ಹಾಕ್ಕೊಳ್ತೀವಿ ಅದೇ ಮೆಥಡಲ್ಲೇ ಇದನ್ನು ಸಹ ಹಾಕ್ಕೋಬೇಕು. ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಈ ರೀತಿಯಾಗಿ ಉಲ್ಟಾ ಮಾಡಿ ಬೇಯಿಸ್ಕೊಂಡು ಫೋಲ್ಡ್ ಮಾಡ್ಕೊಳ್ಳೋದಷ್ಟೇ. ಸೇಮ್ ನಾವು ಅಕ್ಕಿಯಿಂದ ದೋಸೆ ಮಾಡಿದ್ರೆ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ. ಸ್ವಲ್ಪನೂ ಸಹ ರಾಗಿ ಸ್ಮೆಲ್ಲಾಗಲಿ ಅಥವಾ ರಾಗಿ ಫ್ಲೇವರ್ ಆಗಲಿ ಏನೂ ಇರಲ್ಲ, ತಿನ್ನೋದಕ್ಕೆ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಮಕ್ಕಳು ಯಾರೆಲ್ಲ ರಾಗಿ ತಿನ್ನಲ್ಲ, ಹೆಲ್ದಿ ಫುಡ್ ತಿನ್ನಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ತಿಂಡಿನೆಲ್ಲ ಕೊಟ್ಟು ಅವ್ರಿಗೆ ಲಂಚೆಲ್ಲ ಹಾಕಿ ಸ್ಕೂಲ್ಗೆ ಹೋದ್ಮೇಲೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಸಹ ತಿಂಡಿನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಇನ್ನು ನಾನು ಯಾವಾಗಲೂ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಆದಷ್ಟು ಹೊಸ್ಲಿ ಮುಂದೆ ಎಲ್ಲ ರಂಗೋಲಿನ ಹಾಕ್ಕೊಳ್ಳೋದು. ಅದಕ್ಕೋಸ್ಕರ ಬೆಳಗ್ಗೆ ಹೊಸ್ಲಿನೆಲ್ಲ ಏನು ತೊಳಿದೆ ಹಾಗೆ ಬಿಟ್ಟಿದೆ. ಈಗ ಫ್ರೆಶ್ ಅಪ್ ಆದಮೇಲೆ ಹೊಸ್ತಿಲನ್ನೆಲ್ಲ ತೊಳೆದು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಟೈಮ್ ಇನ್ನೇನು ಮಧ್ಯಾಹ್ನ ಆಗ್ತಾ ಬರ್ತಿದ್ರಿಂದ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಬೇಕಿತ್ತು, ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಕೊರಿಯರ್ಗಳನ್ನ ಪ್ಯಾಕ್ ಮಾಡಿ ಕಳಿಸ್ಬೇಕಿತ್ತು. ಹಾಗಾಗಿ ಫಸ್ಟು ಕೊರಿಯರ್ನೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ ಮನೆ ಕೆಲಸಗಳನ್ನ ಮಾಡ್ಕೊಬೋದು ಅಂತ ಪ್ಯಾಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತೀರಾ ಪೇ ಮಾಡಿದ್ಮೇಲೆ ನೀವು ಕೊರಿಯರ್ನ ನಿಜವಾಗ್ಲೂ ಕಳಿಸ್ತೀರಾ ಅಂತ. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಮೋಸ ಇಲ್ಲ. ನೀವು ಪೇ ಮಾಡಿದ್ರಿ ಅಂತ ಅಂದರೆ 100% ನಿಮಗೆ ಕೊರಿಯರ್ ತಲುಪುತ್ತೆ. ಅದರಲ್ಲಿ ಕೆಲವೊಂದು ಅಡ್ರೆಸ್ಗಳು ಸರಿಯಾಗಿ ಕೊಟ್ಟಿರಲ್ಲ ನೀವು. ಅದ್ರ ಜೊತೆಗೆ ಏನಂದರೆ ಅವ್ರು ಕಾಲ್ ಮಾಡಿದಾಗ ನೀವು ಪಿಕ್ ಮಾಡಿರಲ್ಲ.
ಸೊ ಆವಾಗ ಮಾತ್ರ ಒಂದಿನ 2 ದಿನ ಲೇಟ್ ಆಗುತ್ತೆ ಬಿಟ್ಟರೆ 100ಗೆ 1% ನಿಮಗೆ ನೀವು ಕೊಡೋವಂತಹ ದುಡ್ಡಿಗೆ ಮೋಸ ಆಗಲ್ಲ. ನಾವಂತೂ ಗ್ಯಾರಂಟಿ ನಿಮಗೆ ಕೊರಿಯರ್ ಮಾಡೇ ಮಾಡ್ತೀವಿ. ಇನ್ನು ಬ್ಯಾಂಗ್ಳೂರ್ ಸರೌಂಡಿಂಗ್ ಆದರೆ ಡನ್ಝೋ ಅಥವಾ ಪೋರ್ಟರ್, ರ್ಯಾಪಿಡೋ ಈ ಥರ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಅಂದರೆ ಅರ್ಧ ಗಂಟೆಲೆಲ್ಲ ನಿಮಗೆ ಕೊರಿಯರ್ ತಲುಪುತ್ತೆ. ಇದಿಷ್ಟೊಂದು ಆರ್ಡ್ರ್ ಇತ್ತು, 7 ಆರ್ಡರ್ ಇತ್ತು. ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೊರಿಯರ್ ಅವ್ರಿಗೆ ಕೊಟ್ಟು ಈಗ ಇಲ್ಲಿ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಕೊರಿಯರ್ನ ಪ್ಯಾಕಿಂಗ್ ಮಾಡ್ತಾನೆ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೆ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ಇದಕ್ಕೆ ನುಗ್ಗೆಕಾಯಿನ ಹಾಕಿ ಬೇಯೋದಕ್ಕೆ ಇಟ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾರ್ಗೆ ಒಂದು ಈರುಳ್ಳಿ, ಒಂದು 4-5 ಆಗೋವಷ್ಟು ಬೆಳ್ಳುಳ್ಳಿ ಹೆಸಳು, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಆಗೋವಷ್ಟು ಟೊಮೊಟೊ, ಒಂದು 2 ಸ್ಪೂನ್ ಆಗೋವಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಅಷ್ಟರಲ್ಲಿ ಈ ಕಡೆ ನುಗ್ಗೆಕಾಯಿ ಹಾಗೆ ಆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ರುಬ್ಬಿರೋ ಮಸಾಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಬೇಳೆ ಸಾಂಬಾರನ್ನೆಲ್ಲ ಮಾಡಿದ್ರೆ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಸಿ ತೆಂಗಿನಕಾಯಿ ತುರಿ ಹಾಕಿ ಮಾಡಿದ್ರೇ ತಿನ್ನೋದು. ಹಾಗಾಗಿ ನಾನು ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬಂದು ಇನ್ನೇನು ಸ್ಟವ್ನ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2 ಸ್ಪೂನ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಇಂಗು ಹಾಗೆ ಸಾಸಿವೆ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೇಳೆ ಸಾಂಬಾರಿಗೆ ಕೊನೆಯಲ್ಲಿ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಇಂಗನ್ನು ಸೇರಿಸೋದ್ರಿಂದ ಬೇಳೆ ಸಾರಿನ ಘಮನೂ ಸಹ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೋಬೇಕು. ಇನ್ನು ಬೇಳೆ ಸಾಂಬಾರನ್ನ ಮಾಡಿಕೊಂಡು ಅಡುಗೆ ಕೆಲಸ ಅಂತೂ ಮುಗಿಸ್ಕೊಂಡೆ. ಕೆಲಸಗಳನ್ನ ಮಾಡಿಕೊಂಡು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಮಧ್ಯಾಹ್ನ ಮೊಸರು ಮತ್ತು ಅನ್ನನ ತಿನ್ಕೊಂಡು ಈ ಸಾಂಬಾರನ್ನ ರಾತ್ರಿಗೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಬೆಳಗ್ಗೆ ಮಾಡಿದಂತಹ ಆಲೂಗೆಡ್ಡೆ ಪಲ್ಯ ಹಾಗೆ ಉಳ್ಕೊಂಡಿತ್ತಲ್ಲ, ಇದನ್ನು ಫ್ರಿಜ್ಜಲ್ಲೆಲ್ಲ ಯಾಕೆ ಇಡೋದು ಅಂತ ಸ್ವಲ್ಪ ಕಡಲೆ ಹಿಟ್ಟಿಗೆ ಉಪ್ಪು ಹಾಗೆ ಓಂಕಾಳು ಅಂದರೆ ಅಜ್ವೈನ್, ಒಂದು ಸ್ವಲ್ಪ ಸೋಡಾ, ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಸೇಮ್ ನಾವು ಬೋಂಡಾ ಬಜ್ಜಿಗೆಲ್ಲ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಆ ರೀತಿಯಾಗಿ ಕಲಿಸ್ಕೊಂಡು ಅದ್ರ ಒಳಗಡೆ ಆಲೂಗೆಡ್ಡೆನ ಈ ರೀತಿ ರೌಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆಲಿರುವಂತಹ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ತೆಗೆದು ಆಲೂಗೆಡ್ಡೆನ ಸ್ವಲ್ಪ ಚೆನ್ನಾಗಿ ಮತ್ತೆ ಮ್ಯಾಶ್ ಮಾಡಿಕೊಂಡು ಈ ರೀತಿ ಉಂಡೆಗಳಾಗಿ ಮಾಡಿ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಬೇಕು. ಸೇಮ್ ನಾವು ಆಲೂಗೆಡ್ಡೆ ಬೋಂಡ ಎಲ್ಲ ಮಾಡಿದ್ರೆ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ. ಇದರಲ್ಲೇನು ಡಿಫ್ರೆನ್ಸ್ ಇರೋಲ್ಲ. ಉಳಿದಿರೋದನ್ನು ಫ್ರಿಜ್ಜಲ್ಲಿಟ್ಟು ಒಂದು 2-3 ದಿನ ಸುಮ್ಮನೆ ತಿನ್ನೋ ಬದಲು ಈ ರೀತಿಯಾಗಿ ಮಾಡ್ಕೋಬೋದು. ಮಕ್ಕಳು ಸ್ಕೂಲಿಂದ ಬರೋ ಸಮಯಕ್ಕೂ ಈ ಕಡೆ ಬೋಂಡ ರೆಡಿ ಆಗೋದಕ್ಕೂ ಸಮಯ ಒಂದೇ ಆಗಿತ್ತು. ಹಾಗಾಗಿ ಬೋಂಡ ಬಿಸಿ ಇರುವಾಗಲೇ ಸ್ವಲ್ಪ ಪಿರಿ ಮಸಾಲ ಹಾಕ್ಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಮೇಲ್ಗಡೆ ಸ್ವಲ್ಪ ಪಿರಿ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲಿದ್ದು, ಬಟ್ ಹಾಕಿದ್ರಿಂದ ನನಗಂತೂ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಮ್ಮನೇಲಿ ಸಾಮಾನ್ಯವಾಗಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಊಟ ಎಲ್ಲ ಮಾಡಲ್ಲ. ಅದಕ್ಕೋಸ್ಕರ ಒಂದು ಲೋಟ ಹಾಲನ್ನು ಕೊಟ್ಬಿಡ್ತೀನಿ. ನಮಗೆ ಸಾಮಾನ್ಯವಾಗಿ ಸೋಮವಾರ ಮತ್ತು ಶುಕ್ರವಾರ, ಶನಿವಾರ ವಾರದ ದಿನ ಆಗಿರೋದ್ರಿಂದ ಅವತ್ತು ಪೂಜೆ ಮಿಸ್ ಆಗಲ್ಲ. ಜೊತೆಗೆ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಪೂಜೆ ಮಾಡಿಲ್ದಿಲ್ವಲ್ಲ, ಅದಕ್ಕೋಸ್ಕರ ಈಗ ಸಂಜೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆದಷ್ಟು ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಮೈಂಡನ್ನ ಆ ಕಡೆ ಈ ಕಡೆ ಹೋಗದೆ ನಮ್ಮ ಕೆಲಸದ ಮೇಲೆ ಇಟ್ಕೊಳ್ಳೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಏನೂ ಕೆಲಸ ಇಲ್ಲ ಅಂದರೆ ಮೊಬೈಲ್ ನೋಡಿಕೊಂಡು ಅಥವಾ ಬೇರೆ ಏನೋ ಮಾಡಿಕೊಂಡು ಸಮಯನ ಕಳೆದು ಬಿಡ್ತೀವಿ. ಅದಕ್ಕೋಸ್ಕರ ನನಗೆ ಯಾವ ಥರ ಅಂದರೆ ಆದಷ್ಟು ಕೆಲಸಗಳನ್ನ ಮಾಡ್ತಾಯಿದ್ರೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ. ಜೊತೆಗೆ ತಲೆಯಲ್ಲಿ ಬೇರೆ ಯಾವುದೇ ಯೋಚನೆಗಳಿಲ್ಲದೆ ಆರಾಮಾಗಿರ್ತೀವಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಸ್ವಲ್ಪ ನಾನು ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದಷ್ಟು ಸೀರೆಗಳನ್ನ ತೊಗೊಂಡು ಬಂದಿದ್ದೆ. ಇದನ್ನು ರೀಸೆಂಟಾಗಿ ತಂದಿದ್ದು. ಇದ್ರದ್ದು ಬ್ಲೌಸ್ ಏನೂ ಸ್ಟಿಚ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ನಾನು ಈ ರೀತಿ ಸಿಲ್ವರ್ ಇರೋವಂತಹ ಒಂದು ಸೀರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಬಂದು ಟಿಶ್ಯೂ ಸಿಲ್ಕ್ ಸ್ಯಾರಿ, ಬಟ್ ಪ್ಯೂರ್ ಸಿಲ್ವರಲ್ಲಿ ಕಾಣಿಸುತ್ತೆ. ನಿಮಗೆ ಸ್ವಲ್ಪ ವಿಡಿಯೋಲಿ ಗ್ರೇ ಕಲರ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಬಂದು ಪ್ಯೂರ್ ಸಿಲ್ವರ್ ಸ್ಯಾರಿ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಇದು ಸ್ಯಾರಿನೂ ಸಹ ಟಿಶ್ಯೂ ಸಿಲ್ಕ್ ಅಂದ ತಕ್ಷಣ ತುಂಬ ಜಾಸ್ತಿ ಹಾರ್ಡಾಗಿಲ್ಲ, ಸಾಫ್ಟಾಗಿದೆ ಸ್ಯಾರಿನೂ. ಅದಕ್ಕೋಸ್ಕರ ಈ ಸೀರೆನ ಚೂಸ್ ಮಾಡಿಕೊಂಡೆ. ಇದರಲ್ಲೇ ಗೋಲ್ಡ್ ಕಲರ್ ಸಹ ಇತ್ತು, ಬಟ್ ಗೋಲ್ಡ್ ಕಲರ್ ಏನಂದರೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದಕ್ಕೋಸ್ಕರ ಈ ಸಿಲ್ವರ್ ಕಲರ್ ಸ್ಯಾರಿನ ತೊಗೊಂಡು ಬಂದೆ. ಈ ಸ್ಯಾರಿ ಪ್ರೈಸ್ ಬಂದು 800 ರುಪೀಸ್ ಅಷ್ಟೇ, ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಿಲ್ವರ್ ಸ್ಯಾರಿಲಿ ರನ್ನಿಂಗಲ್ಲೇ ಬ್ಲೌಸ್ ಇರುತ್ತೆ, ಕಾಂಟ್ರಾಸ್ಟ್ ಏನೂ ಇಲ್ಲ. ಈಗ ತುಂಬ ಟ್ರೆಂಡಲ್ಲಿರೋವಂಥದ್ದು ಅಂದರೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಸೇಮ್ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟು ಮೈಸೂರು ಸಿಲ್ಕ್ ಸೀರೆ ತಗೊಂಡ್ರೆ ಯಾವ ಥರ ಇರುತ್ತೆ ಅದೇ ರೀತಿಯೇ ಟ್ರೆಂಡಲ್ಲಿದೆ ಅಲ್ವಾ. ಆಲ್ರೆಡಿ ನನ್ನ ಹತ್ರ 3 ಸೀರೆ ಇದೆ ಇದೇ ಥರ, ಬಟ್ ಈ ಕಲರ್ ಇರಲಿಲ್ಲ ಅಂತ ಈ ಒಂದು ಸ್ಯಾರಿನ ತೊಗೊಂಡು ಬಂದೆ.
ಇದರ ಪ್ರೈಸ್ ಬಂದು 700 ಅಷ್ಟೇ. ಬಟ್ ಇದು ಡಾರ್ಕ್ ಮರೂನಲ್ಲಿ ಈ ರೀತಿ ಗೋಲ್ಡ್ ಕಲರ್ ಬಾರ್ಡರ್ ಬರುತ್ತೆ. ಸೊ ಇದು ನೋಡೋದಕ್ಕಿಂತ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ಒಂದು ಸೀರೆನ ತೊಗೊಂಡು ಬಂದಿದ್ದೀನಿ. ಬ್ಲೌಸು ಅಷ್ಟೇ ಸೇಮ್ ಕಲರಲ್ಲಿ ಬರುತ್ತೆ, ಅಂದರೆ ಮೆರೂನ್ ಕಲರ್ ಬ್ಲೌಸು, ಸ್ಲೀವ್ಗೆಲ್ಲ ಗೋಲ್ಡ್ ಕಲರ್ ಬಾರ್ಡರ್ ಬರುತ್ತೆ. ಅಂದರೆ ಈಗ ಟ್ರೆಂಡಲ್ಲಿರುವಂತಹ ಡಬಲ್ ಕಲರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಅಲ್ವಾ, ಅಂದರೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಅದನ್ನು ಸಹ ಒಂದಿರಲಿ ಅಂತ ತೊಗೊಂಡು ಬಂದೆ. ಈಗ ಯಾವುದೇ ಕಲರ್ ಬಂದ್ರೂ ಸಹ ಬಾರ್ಡರ್ ಮಾತ್ರ ವೈಟ್ ಕಲರಲ್ಲೇ ಇರುತ್ತೆ. ಈಗ ಟ್ರೆಂಡಲ್ಲಿರುವಂಥದ್ದು ಇದು. ಸೊ ಇದು ಈ ರೀತಿ ಒಂದು ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಇದು ಒಂದು ಇರಲಿ ಅಂತ ತೊಗೊಂಡು ಬಂದೆ. ಬಟ್ ಬ್ಲ್ಯಾಕ್ ಕಲರ್ಗೆ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಇದನ್ನು ಚೂಸ್ ಮಾಡಿಕೊಂಡೆ. ಇದರಲ್ಲಿ ಗ್ರೀನು ಮತ್ತು ರೆಡ್ಡು ಅದು ಸಹ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಬ್ಲ್ಯಾಕಲ್ಲಿ ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡು ಬಂದೆ. ಇದಕ್ಕೆ ಕಾಂಟ್ರಾಸ್ಟಾಗಿ ವೈಟ್ ಕಲರ್ ಬ್ಲೌಸ್ ಬರುತ್ತೆ, ಬಾರ್ಡರ್ ಎಲ್ಲ ಬರುತ್ತೆ. ಸೊ ಬ್ಲೌಸು ಸಹ ಚೆನ್ನಾಗಿದೆ. ಇದು ಬಂದು ಪಲ್ಲು ಈ ರೀತಿಯಾಗಿ ಬರುತ್ತೆ. ಈ ಸ್ಯಾರಿ ಪ್ರೈಸ್ ಬಂದು 1300, ಅಂದರೆ 1300 ರೂಪಾಯಿ ಆಯಿತು. ನನಗೆ ಈ 3 ಸೀರೆಯಲ್ಲಿ ತುಂಬ ಇಷ್ಟ ಆಗಿದ್ದಂಥದ್ದು ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಬಾರ್ಡರ್ ಇರುವಂತಹ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದಿಷ್ಟು ನನ್ನ ಸೋಮವಾರದ ಫುಲ್ ಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಹಾಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.